ವೆಲ್ಕಮ್ ಟು ಜನ್ಯಾಸ್ ಕಿಚನ್. ನಾನಿವತ್ತು ಹೆಸರು ಕಾಳು ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಹೆಸರು ಕಾಳು 1 ಕಪ್ಪು, ಕೊಬ್ಬರಿ 1 ಕಪ್ಪು, ಮೈದಾ ಹಿಟ್ಟು 1 ಕಪ್ಪು, ಚಿರೋಟಿ ರವೆ ಅರ್ಧ ಕಪ್ಪು, ಎಣ್ಣೆ, ಬೆಲ್ಲ, ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಸ್ಟವ್ ಹಂಚ್ಕೊಳ್ಳೋಣ. 1 ಕಪ್ ಹೆಸರು ಕಾಳಿಗೆ 4 ನೀರು ಹಾಕಿದ್ದೀನಿ, ಯಾಕಂದರೆ ನಾವು ರಸಮ್ ಕೂಡ ಮಾಡ್ಕೋಬೇಕು ಇದರಲ್ಲಿ. ಹಾಗೆ ರಸಮ್ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಕನಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಚೂರು. ಈಗ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ 1 ಕಪ್ಪು. ಚಿರೋಟಿ ರವೆ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊತೀನಿ, ಏಕೆಂದರೆ ಪೂರಿ ಥರ ಉಬ್ಬುತ್ತೆ. ಮತ್ತು ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊತೀನಿ, ಮತ್ತು ಚೂರು ಎಣ್ಣೆ ಸ್ವಲ್ಪ ಈಗಲೇ ಹಾಕ್ಕೊತೀನಿ. ಈಗ ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಗೆನೇ ಕಲಿಸ್ಕೊಳ್ಳೋಣ. ಈಗ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ 1 ಗಂಟೆ ಕಾಲ ನೆನೆಯಕ್ಕೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಕಾಳು ರುಬ್ಕೊಳ್ಳೋಣ. ನಾವಿವಾಗ ರಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾವು ರಸಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಧನಿಯಾ 2 ಸ್ಪೂನು, ಜೀರಿಗೆ 1.5 ಸ್ಪೂನು, ಮೆಂತ್ಯ 1/4 ಸ್ಪೂನು, ಮೆಣಸು ಅರ್ಧ ಸ್ಪೂನು, ಬ್ಯಾಡಿಗೆ 10 ಮತ್ತು ಗುಂಟೂರು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಎಣ್ಣೆ ಹಾಕಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1-2 ಸಾಕು. ಈಗ ಧನಿಯಾ ಹಾಕ್ಕೊತಾ ಇದ್ದೀನಿ, ಜೀರಿಗೆ, ಮೆಂತ್ಯ ಹಾಗೂ ಮೆಣಸು. ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನೆಲ್ಲ ಇದು ಮಾಡಿದ್ದೀನಿ, ರೋಸ್ಟ್ ಮಾಡಿದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಬ್ಯಾಡಿಗೆ ಮತ್ತು ಗುಂಟೂರು. ಎಲ್ಲನೂ ಸಿಮ್ಮಲ್ಲೇ ಉಟ್ಕೊಳ್ಳಿ. ರೋಸ್ಟ್
ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಪುಡಿ ಮಾಡ್ಕೊಳ್ಳೋಣ. ಈಗ ಕಾಳೆಲ್ಲ ಬೆಂದಿದೆ. ಈಗ ನಾವು ಇದನ್ನು ಬಗ್ಸ್ಕೊಳ್ಳೋಣ. ಮತ್ತು ನಾವು ಅದೇ ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳೋಣ. ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಇದಾಗಲಿ, ಕರಗಲಿ. ಈಗ ಬೆಲ್ಲ ಎಲ್ಲ ಕರಗಿದೆ ಚೆನ್ನಾಗಿ. ಈಗ ಮತ್ತೆ ಕಾಳು ಹಾಕೊಳ್ಳೋಣ. ಮತ್ತು ಇದಕ್ಕೆ ಕೊಬ್ಬರಿ ಕೂಡ ಸೇರಿಸ್ಕೊಳ್ಳೋಣ. 1 ಕಪ್ ಕೊಬ್ಬರಿ, ಒಣಗಿರೋ ಕೊಬ್ಬರಿ. ಇದು ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಬೆಚ್ಚಗಿದ್ದೋ ಹಾಗೆ ರುಬ್ಕೊಳ್ಳೋಣ. ಇದು ಸ್ವಲ್ಪ ಆರಿ ಬೆಚ್ಚಗಿರೋ ಹಾಗೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಬಸ್ತಿದ ನೀರನ್ನ ನಾನು ರಸಕ್ಕೆ ಇಟ್ಕೊಂಡಿದ್ದೀನಿ. ರಸಕ್ಕೆ ಇದು ಕಾಳು ನೀರು ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ರಸ ಮತ್ತು ಅರಿಶಿನ ಪುಡಿ ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ. ಇದು ಕುದೀಲಿ. ಆಮೇಲೆ ನಾವು ಪುಡಿ ಮಾಡ್ಕೊಂಡಿರುವಂಥದ್ದು ಮಸಾಲೆ ಅದಕ್ಕೆ ಹಾಕೋಣ. ಈಗ ರಸಕ್ಕೆ ಇದು ನೀರು ಕುದೀತಾ ಇದೆ. ಈಗ ನಾವು ಪುಡಿ ಹಾಕೊಳ್ಳೋಣ. ನೋಡ್ಕೊಂಡು ಆಮೇಲೆ ಹಾಕೊಳ್ಳೋಣ ಖಾರ ಬೇಕು ಅಂದರೆ. ಮತ್ತು ಇದಕ್ಕೊಂಚೂರು ಒಗ್ಗರಣೆ ಕೊಡೋಣ. ಎಣ್ಣೆ, ಸಾಸಿವೆ, ಅದಕ್ಕೆ ಹೆಚ್ಚಿರೋ ಈರುಳ್ಳಿ, ಸಣ್ಣ ದಪ್ಪಕ್ಕೆ ಕಟ್ ಮಾಡಿರೋ ಈರುಳ್ಳಿ, ಹೆಚ್ಚಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ, ಇದು ಲಾಸ್ಟಲ್ಲಿ ಹಾಕೋ ಕೊತ್ತಂಬರಿ ಸೊಪ್ಪು. ಈಗ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚೂರು ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಜಾಸ್ತಿ ಕೆಂಪಾಗೋದೇನು ಬೇಡ, ಸ್ವಲ್ಪ ಲೈಟಾಗಿ ಕೆಂಪಾದರೆ ಸಾಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಕುದೀತಾ ಇದೆ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಸ್ವಲ್ಪ ಈರುಳ್ಳಿ ಕೆಂಪಗಾಗಲಿ. ಹಾಗೆ ಇದಕ್ಕೆ ಸ್ವಲ್ಪ ಆರ್ಚಿ ಇಂಗು ಹಾಕೋಣ. ಇಂಗು ಪೌಡರ್ ಸ್ವಲ್ಪ.
ಇಷ್ಟಾದರೆ ಸಾಕು, ಜಾಸ್ತಿ ಏನು ಇದಾಗೋದು ಬೇಡ, ಕೆಂಪಗಾಗೋದು ಬೇಡ. ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡೋಣ. ಈಗ ರಸಕ್ಕೆ ಹಾಕೋಣ. ಈಗ ರಸ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಕುದೀಲಿ, ಯಾಕೆಂದರೆ ನಾವು ಇವಾಗ ಒಗ್ಗರಣೆ ಮಾಡಿದ್ದೀರಿ. 2 ಮಿನಿಟ್ಸ್ ಕುದ್ದಾದ್ಮೇಲೆ ನಾವು ಆಫ್ ಮಾಡೋಣ. ಈಗ ಒಬ್ಬಟ್ಟು ಮಾಡೋಕ್ಕೆ ಹೆಂಚಿಟ್ಕೊಂಡಿದ್ದೀನಿ ಕಾಯೋಕ್ಕೆ. ಮತ್ತು ಒಬ್ಬಟ್ಟು ಹೂರ್ಣ ರೆಡಿಯಾಗಿದೆ, ಮತ್ತು ಒಬ್ಬಟ್ಟು ಕನಕ ಕೂಡ ರೆಡಿಯಾಗಿದೆ. ಎಣ್ಣೆ, ಇದು ಹೆಸ್ರು ಕಾಳು, ಬೆಲ್ಲ ಮತ್ತು ಕೊಬ್ಬರಿ ಮತ್ತು ಏಲಕ್ಕಿ ಇಷ್ಟನ್ನು ಹಾಕಿ ರುಬ್ಕೊಂಡಿರೋದು. ಇವಾಗ ಸ್ಟಾರ್ಟ್ ಮಾಡೋಣ ಒಬ್ಬಟ್ಟು ಮಾಡೋಕ್ಕೆ. ಕನಕ ತಗೊಳ್ಳೋಣ. ತಟ್ಕೊಳ್ಳೋಣ. ಇದು ಒಬ್ಬಟ್ಟು ಬೇಗ ಹೆಂಚ ಮೇಲೆ ಹಾಕಿದ್ರೆ ಅಂಟ್ಕೊಳ್ಳಲ್ಲ, ಮತ್ತು ಬೇಗ ಒಬ್ಬಟ್ಟು ಹೊರಗಡೆ ಬರುತ್ತೆ, ಕೈಗೆಲ್ಲ ಮೆತ್ಕೊಳ್ಳಲ್ಲ, ಏನೂ ಆಗಲ್ಲ. ಈಗ ಹೆಂಚು ಕಾದಿದೆ, ಈಗ ಹಾಕೋಣ. ಈಗ ಕ್ಲೀನಾಗಿ ಇನ್ನೊಂದು ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪ ಆದರೂ ಹಾಕ್ಕೋಬೋದು. ನಮ್ಗೆ ಉಬ್ಬಿ ಬರುತ್ತೆ ನೋಡಿ, ಪೂರಿ ಥರ. ಈಗ ಆಗಿದೆ. ಈಗ ಇನ್ನೊಂದು ಹಾಕೋಣ. ಒಬ್ಬಟ್ಟು ರಸ ರೆಡಿಯಾಗಿದೆ. ಒಬ್ಬಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಮತ್ತು ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದು ನನ್ನ ಫಸ್ಟ್ ವಿಡಿಯೋ ಕೂಡ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. ಬಾಯ್.